ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿಯೂರಿಗೆ ಹೋಗಿದ್ವಿ. ಅಲ್ಲಿ ಹೇಗಿತ್ತು ದರ್ಶನ, ಹೇಗಾಯಿತು ಮತ್ತು ಅಲ್ಲಿಂದ ನಾವು ನಂತರ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಖಂಡಿತವಾಗಿ ಇಷ್ಟ ಆಗುತ್ತೆ. ಮೊದಲಿಗೆ ನಾವು ಕೊಟ್ಟಿಯೂರಲ್ಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತ ರೆಡಿ ಆಗಿದ್ದೀವಿ. ನೋಡ್ತಾ ಇರ್ಬೋದು, ನಾವು ದೇವಸ್ಥಾನಕ್ಕೆ ಚೂಡಿದಾರ್ ಅಥವಾ ಸ್ಯಾರಿಯನ್ನೇ ಉಟ್ಕೊಂಡು ಹೋಗಬೇಕಾಗುತ್ತೆ. ನೀವು ಶಾರ್ಟ್ ಟಾಪ್ಸ್ ಎಲ್ಲ ಹಾಕೊಂಡು ಹೋದರೆ ದೇವಸ್ಥಾನದಲ್ಲಿ ಬಿಡೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀವಿ. ಮತ್ತು ಗಂಡಸರಿಗೂ ಸಹ ಶಲ್ಯ ಪಂಚನೆ ಹಾಕೋಬೇಕು, ಶರ್ಟು ಬನಿಯನ್ ಏನು ಹಾಕಬಾರ್ದು ಅವರು. ಸೊ ನಾನು ಮತ್ತು ನನ್ನ ತಂಗಿ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾವು ಮೊದಲಿಗೆ ರೂಮನ್ನು ಬುಕ್ ಮಾಡಿಕೊಂಡು ನಿಯರೆಸ್ಟ್ ಕೊಟ್ಟಿಯೂರ ಹತ್ರ ಅಲ್ಲಿಂದ ರೂಮನ್ನು ವೆಕೇಟ್ ಮಾಡಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನಿಮಗೆ ಹೋಗ್ತಾ ಅಂದ ವೇಯಲ್ಲಿ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂತ. ಅದಾದಮೇಲೆ ಹೊಟ್ಟೆ ಹಸಿತಾ ಇತ್ತು ಅಂತ ಅಂದ್ಬಿಟ್ಟು ಇಡ್ಲಿಯನ್ನು ತಿಂದ್ಕೊಂಡು ಹಾಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ವಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಹೊಟ್ಟೆ ಹಸ್ಕೊಂಡು ಮಕ್ಕಳನ್ನ ಇಟ್ಕೊಂಡು ನಾವು ನಿಂತ್ಕೊಳ್ಳೋದಕ್ಕಾಗಲ್ಲ ಕ್ಯೂ ಅಲ್ಲಿ. ಹಾಗಾಗಿ ನಾವು ಮೊದಲಿಗೆ ಸ್ವಲ್ಪ ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ನಾವು ಗಾಡಿಯನ್ನು ಪಾರ್ಕ್ ಮಾಡಿ ಇಲ್ಲಿ ಬ್ಯಾಕ್ ಸೈಡ್ ಗೇಟಿಂದ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ನೋಡ್ತಾ ಇರ್ಬೋದು ಹೇಗಿದೆ ರೋಡ್ ಅಂತ. ಆ್ಯಕ್ಚುಲಿ ಇಲ್ಲಿ 2-3 ಕಡೆ ಎಂಟ್ರೆನ್ಸ್ ಮಾಡಿದ್ದಾರೆ. ಸೊ ನಾವು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಆ ಪ್ಲೇಸ್ಗೆ ಹೋದಾಗ. ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು. ಹಾಗೆ ಲೈನ್ ಸಹ ಬೇಗ ಬೇಗ ಮೂವ್ ಮಾಡ್ತಾಯಿದ್ರು. ಇಲ್ಲಿ ನಮಗೆ 2-3 ಕಡೆ ಎಂಟ್ರಿಯನ್ನು ಬಿಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇಲೆ ಬ್ರಿಡ್ಜ್ ಮೇಲಿಂದಲೂ ಬಿಡ್ತಾಯಿದ್ರು, ಕೆಳಗಡೆಯಿಂದ ಅಂದರೆ ದೂರದಿಂದ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಬ್ರಿಡ್ಜ್ ಮೇಲೆ ಹೋದರೆ ನಿಮಗೆ ಹತ್ರದಿಂದ ದೇವರನ್ನ ದರ್ಶನ ಮಾಡೋದಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಅಷ್ಟು ಕ್ರೌಡ್ ಇದ್ರೂ ಸಹ ಲೈನು ಬೇಗ ಬೇಗ ಮೂವ್ ಆಗ್ತಾ ಇತ್ತು. ಆ್ಯಕ್ಚುಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸೊ ನಾವು ಈಗ ಬ್ರಿಡ್ಜ್ ಮೇಲೆ ಕ್ಯೂ ಅಲ್ಲಿ ನಿಂತಿದ್ವಿ ದೇವರನ್ನ ಹತ್ರದಿಂದ ನೋಡಬೇಕು ಅಂತ. ನಮಗೆ ವಿತಿನ್ 1 ಅವರ್ ಒಳಗಡೆ ದರ್ಶನ ಆಗೋಯ್ತು. ನೋಡಿ ದೇವಸ್ಥಾನದ ವ್ಯೂವನ್ನು ತೋರಿಸ್ತಾ ಇದ್ದೀನಿ ಅಂತ. ಈ ರೀತಿಯಾಗಿ ಮತ್ತು ವಡಾಪೂ ಅಂತ ಮಾಡ್ತಾರಲ್ಲ, ಅದನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸಹ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬ್ಯಾಂಬೂ ಇಂದ ಮಾಡ್ತಾರೆ. ನಂತರ ಇದನ್ನ ಪೂರ್ತಿಯಾಗಿ ಡ್ರೈ ಮಾಡ್ತಾರೆ. ಸೊ ಫೈನಲಿ ನಾವು ದೇವರ ದರ್ಶನವನ್ನು ಮುಗಿಸ್ಕೊಂಡ್ವಿ. ದೇವರ ದರ್ಶನ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು, ಪೀಸ್ಫುಲ್ ಅನ್ನಿಸ್ತು. ಅದಾದಮೇಲೆ ಅಲ್ಲಿ ಕೆಳಗಡೆ ಇಳಿದು ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀರಿನಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಮೊದಲೇ ಹೇಳಿದಾಗೆ ಲೈನ್ ಬೇಗ ಬೇಗ ಮೂವ್ ಆಗೋದ್ರಿಂದ ನಿಮಗೆ ಜಾಸ್ತಿ ಹೊತ್ತು ಅಂತ ಅನಿಸೋದಿಲ್ಲ. ಒಬ್ಬೊಬ್ಬರಿಗೆ 4 ಅವರ್ 5 ಅವರ್ ಆಗಿತ್ತು, ಬಟ್ ನಮಗೆ ವಿತಿನ್ 1 ಅವರಲ್ಲಿ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ದೇವರೇ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ನಮಗೆ ಶುಂಠಿ ಕಾಫಿಯನ್ನು ಕೊಡ್ತಾಯಿದ್ರು. ಸೊ ಅದನ್ನು ಪ್ರಸಾದವನ್ನು ಸ್ವೀಕರಿಸಿದ್ವಿ. ನಂತರ ಅಲ್ಲಿ ಊಟದ ವ್ಯವಸ್ಥೆಯೂ ಸಹ ಇತ್ತು, ಬಟ್ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಾವು ಆ ಕಡೆ ಹೋಗಲಿಲ್ಲ. ನಾವು ದರ್ಶನ ಮಾಡ್ಕೊಂಡು ಬಂದು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ಕೊತ ನಿಂತಿದ್ವಿ. ಸೊ ನಾವು ಅವ್ರಿಗೆ ವೆಯ್ಟ್ ಮಾಡ್ಕೊತ ಕೂತಿದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಎದುರುಗಡೆ ಎಷ್ಟು ಜನ ಹೋಗ್ತಾ ಇದ್ರು ಅಂತ. ಹಾಗೆ ನಾವು ಸಹ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಬಂದಮೇಲೆ. ಈ ರೀತಿಯಾಗಿ ಕೊಟ್ಟಿಯೂರಲ್ಲಿ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ.
ಆ್ಯಕ್ಚುಲಿ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ನನಗೆ ಸೀರೆ ಉಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಡ್ರೆಸ್ಸನ್ನು ಹಾಕ್ಕೊಂಡೆ. ನಂತರ ದೇವರ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿಂದ ನಾವು ಹೊರಗಡೆಗೆ ಬರ್ತಾ ಇದ್ದೀವಿ. ಇಲ್ಲಿ ಅಕ್ಕರೆ ಮತ್ತು ಇಕ್ಕರೆ ಅಂತ 2 ದೇವಸ್ಥಾನಗಳಿವೆ. ಮೊದಲಿಗೆ ನಾವಿಲ್ಲಿ ಅಕ್ಕರೆ ಮತ್ತು ಇಕ್ಕರೆಗೆ ಹೋಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೋಗ್ತಾ ರೋಡಲ್ಲಿ ಹೇಗಿದೆ ಅಂತ ಕಲ್ಲು ಅಂತ. ಅದಾದಮೇಲೆ ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಸಹ ಸ್ವಲ್ಪ ದೂರ ಇದ್ದಿದ್ದರಿಂದ ಗಾಡಿಯನ್ನು ಪಾರ್ಕ್ ಮಾಡಿದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತಿಂಡಿ ಐಟಮ್ಸ್ ಇತ್ತು ಅಂತ. ಕೆಲವೊಂದು ಐಟಮನ್ನು ತೊಗೊಳೋಣ ಅಂದ್ಕೊಂಡ್ವಿ. ಮೊದಲಿಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ಸಿಗುತ್ತೆ ಅಂತ. ಈಗ ನಾವು ಮತ್ತೊಂದು ದೇವಸ್ಥಾನ ಇತ್ತಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ಕ್ಲೋಸ್ ಇರುತ್ತೆ, ಬಟ್ ಹೇಗಿದೆ ಏನು ದೇವಸ್ಥಾನ ಅಂತ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ದೇವಸ್ಥಾನ ಸಹ ತುಂಬಾ ಚೆನ್ನಾಗಿದೆ. ಅಲ್ಲೇ ನಿಯರೆಸ್ಟ್ ಇರೋದ್ರಿಂದ ಅಷ್ಟು ದೂರ ಹೋಗಿದ್ವಿ, ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಇಲ್ಲೂ ಸಹ ದೇವಸ್ಥಾನದ ಒಳಗಡೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ನೋಡಿ ಇಲ್ಲಿ ಈ ಕಡೆಗೆ ಬಂದ್ವಿ. ತುಂಬಾ ರಶ್ ಇದೆ. ಸೂಪರ್ ದರ್ಶನ ಆಗಿದೆ ನಮಗೆಲ್ಲ. ಅದಾದಮೇಲೆ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಮೊದಲೇ ಹೇಳಿದಾಗೆ ತುಂಬಾನೇ ಕ್ರೌಡ್ ಇತ್ತು. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋದಾಗ. ತುಂಬ ಬೇಗ ಅಂತೂ ನಿಮಗೆ ದರ್ಶನ ಆಗೋದಿಲ್ಲ. ಅದಾದಮೇಲೆ ಅಲ್ಲಿಂದ ಬರ್ತಾ ವಡಾಪವನ್ನು ತಗೊಂಡು ಮತ್ತು ನಾವು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಸೊ ಈಗ ಅಲ್ಲಿಂದ ನಾವು ಬಂಡೀಪುರದ ಕಡೆಗೆ ಹೋಗ್ತಾ ಇದ್ದೀವಿ. ಬಂಡೀಪುರದ ಮೇಲೆ ಬಂದಿದ್ದರಿಂದ ನಮಗೆ ಲೈವ್ ಆಗಿ ಕೆಲವೊಂದು ಅನಿಮಲ್ಸ್ಗಳನ್ನು ನೋಡಿದ್ವಿ. ಅವರು ನಮಗೆ ಹೇಳ್ತಾರೆ ತುಂಬ ಗಾಡಿಯನ್ನು ಎಲ್ಲೂ ನಿಲ್ಸಕ್ಕೆ ಹೋಗ್ಬೇಡಿ, ಲೈವ್ ಆಗಿ ಅನಿಮಲ್ಸ್ಗಳಲ್ಲಿ ಓಡಾಡ್ತಾ ಇರುತ್ತೆ ಅಂತ. ಸೊ ನಾವು ಹೋದಾಗ ಕೆಲವೊಂದು ಅನಿಮಲ್ಸ್ಗಳನ್ನು ನೋಡಿದ್ವಿ ಅಷ್ಟೇ. ತುಂಬ ಅನಿಮಲ್ಸ್ಗಳೇನಿರಲಿಲ್ಲ. ಆ್ಯಕ್ಚುಲಿ ನಾವು ಹೋದಾಗ ಒಂದು 4 o'clock 5 o'clock ಆಗಿತ್ತು ಅಷ್ಟೇ. ತುಂಬ ಒಂದು 6 ಮೇಲೆ ತುಂಬ ಅನಿಮಲ್ಸ್ ಬರುತ್ತೆ ಅಂತೆ ಅಲ್ಲಿ ರೋಡಲ್ಲೆಲ್ಲ. ನೋಡ್ತಾ ಇರ್ಬೋದು ವ್ಯೂ ಹೇಗಿದೆ ಅಂತ. ಮತ್ತು ಜಿಂಕೆಗಳನ್ನು ನೋಡಿದ್ವಿ, ಮತ್ತು ಎಲಿಫೆಂಟ್ ನೋಡಿದ್ವಿ, ಮಂಕಿಗಳನ್ನು ನೋಡಿದ್ವಿ. ಅದಾದಮೇಲೆ ಫೈನಲಿ ನಾವು ಮೈಸೂರಿಗೆ ಬಂದ್ವಿ. ಅಲ್ಲಿ ಹೋಟೆಲ್ನಲ್ಲಿ ಹೊಟ್ಟೆ ಹಸಿತಾಯಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ವೆಜ್ ಊಟವನ್ನು ಮಾಡ್ಕೊಂಡ್ವಿ. ನಂತರ ಅಲ್ಲಿಂದ ನಾವು ನಂಜನಗೂಡಿಗೆ ಹೋಗಿ ಮಡಿಲಕ್ಕಿಯನ್ನು ತಗೊಂಡು ಅಲ್ಲಿ ಕಪಿಲ ನದಿಯಲ್ಲಿ ಮಧ್ಯದಲ್ಲಿ ಅದನ್ನು ಬಿಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಏನಾದ್ರು ವಿಶ್ ಮಾಡಿಕೊಂಡು ಈ ರೀತಿಯಾಗಿ ನದಿಯಲ್ಲಿ ಮಡಿಲಕ್ಕಿಯನ್ನು ಬಿಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಫ್ಯಾಮಿಲಿ ಸಹ ವಿಶ್ ಮಾಡಿಕೊಂಡು ಸಪ್ರೇಟಾಗಿ ನದಿಯಲ್ಲಿ ಬಿಡ್ತಾ ಇದ್ದೀವಿ. ನೀವು ಸಹ ಇನ್ನೊಮ್ಮೆ ಆ ಕಡೆ ಹೋದಾಗ ಈ ರೀತಿಯಾಗಿ ನದಿಯಲ್ಲಿ ಮಡಿಲಕ್ಕಿಯನ್ನು ಬಿಡಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಈ ರೀತಿಯಾಗಿ ನದಿಯಲ್ಲಿ ಮಧ್ಯದಲ್ಲಿ ನಾವು ಬೋಟಿಂಗ್ ಹೋಗಿ ಅಲ್ಲಿ ಮಧ್ಯದಲ್ಲಿ ಪ್ಲಾಸ್ಟಿಕ್ ಕವರ್ನೆಲ್ಲ ತೆಗೆದು ಬರೀ ಬ್ಲೌಸ್ ಬಟ್ಟೆಯಲ್ಲಿ ಆ ರೀತಿಯಾಗಿ ಬಿಟ್ವಿ. ಅದಾದಮೇಲೆ ನಾವು ನಂಜನಗೂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನದಿಯಲ್ಲಿ ಕೈಕಾಲು ಮುಖವನ್ನು ತೊಳ್ಕೊಂಡು ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ.
ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಕಮೆಂಟ್ ಮೂಲಕ ತಿಳಿಸಿ. ನಮಗೆ ದೇವರ ದರ್ಶನ ಮಾತ್ರ ಸೂಪರಾಗಿ ಆಯಿತು ಅಂತಲೇ ಹೇಳ್ಬೋದು. ರಶ್ ಇರಲಿಲ್ಲ, ತುಂಬ ಚೆನ್ನಾಗಾಯಿತು ದರ್ಶನ. ಅದಾದಮೇಲೆ ಅಲ್ಲಿಂದ ಮೈಸೂರಲ್ಲಿ ಬೆಣ್ಣೆ ತಗೊಂಡು ನಂತರ ಅಲ್ಲಿಂದ ನಾವು ಚಾಮುಂಡಿ ತಾಯಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಯಾವ ರೀತಿಯಾಗಿ ವ್ಯೂ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ನಾವು ಗಾಡಿಯನ್ನ ಪಾರ್ಕ್ ಮಾಡಿ ಅಲ್ಲಿ ನಾವು ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ದೀವಿ. ತುಂಬಾ ವರ್ಷಗಳೇ ಆಗಿತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ. ಒಂಥರ ಖುಷಿ ಅನ್ನಿಸ್ತಾ ಇತ್ತು ಚಾಮುಂಡಿ ತಾಯಿಯನ್ನ ನೋಡಬೇಕು ಅಂತ. ಅಂದವೇ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ನೋಡ್ತಾ ಇರ್ಬೋದು ಎಷ್ಟು ಶಾಪಿಂಗ್ ಅಂಗಡಿಗಳನ್ನ ಇಟ್ಟಿದ್ದಾರೆ ಅಂತ. ಮಕ್ಕಳಿಗೆ ನಮಗೆ ತುಂಬಾನೇ ಶಾಪಿಂಗ್ ಐಟಮ್ಸ್ ಇತ್ತು. ಸೊ ನಮ್ಮ ಪ್ಲಾನ್ ಇದ್ದಿದ್ದು ಮೊದಲಿಗೆ ದೇವರ ದರ್ಶನ ಮಾಡಬೇಕು ಅಂತ. ಹಾಗಾಗಿ ನಾವೆಲ್ಲೂ ಸಹ ಶಾಪಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಮೊದಲಿಗೆ ದೇವರ ದರ್ಶನ ಮಾಡಬೇಕು ಅನ್ನೋದೇ ನಮ್ಮ ಮೈಂಡಲ್ಲಿ ಇತ್ತು. ಬಟ್ ಆನ್ ದ ವೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ತುಂಬ ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಏನಾದ್ರು ತಗೋಬೇಕಂದ್ರೆ ಖಂಡಿತವಾಗಿ ತಗೋಬಹುದು. ನೋಡಿದ್ರಲ್ಲ ಎಷ್ಟೊಂದು ಐಟಮ್ಸ್ ಇದೆ ಅಂತ. ಫೈನಲಿ ನಾವು ನಡ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಈಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ನಮಗೆ ದೇವರ ದರ್ಶನ ತುಂಬಾನೇ ಚೆನ್ನಾಗಾಯಿತು. ನಂತರ ಅಲ್ಲಿಂದ ಹೊರಗಡೆ ಬಂದು ಇಲ್ಲೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನಂತರ ಅದಾದಮೇಲೆ ಈ ರೀತಿಯಾಗಿ ಕೈಗೆ ದಾರವನ್ನು ಕಟ್ಟಿಸ್ಕೊಂಡು ಅಲ್ಲಿಂದ ನಾವು ಊಟ ಮಾಡೋಣ ಅಂತ ಕೆಲವೊಂದು ಹೋಟೆಲ್ಗಳನ್ನು ಹುಡುಕ್ತಾ ಇದ್ವಿ. ಅಷ್ಟರಲ್ಲಾಗಲೇ ಈ ರೀತಿಯಾಗಿ ಅರಮನೆ ಎಲ್ಲ ಕಾಣಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಬ್ಯೂಟಿಫುಲ್ ಆ್ಯಂಡ್ ನೈಸ್ ಇತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಮೊದಲಿಗೆ ನಾವು ಅಲ್ಲಿ ಒಂದು ಹೋಟೆಲ್ಗೆ ಊಟ ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಮತ್ತೆ ಇನ್ನೊಂದು ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಬೆಂಗಳೂರಿಗೆ ರೀಚ್ ಆಗಿ ಅಲ್ಲಿಂದ ನಾವು ನಮ್ಮ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ, ಕೊಟ್ಟಿಯೂರು, ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟ 3 ದೇವಸ್ಥಾನಗಳಿಗೂ ಭೇಟಿ ನೀಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೂ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.